ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳೋ, ಸುರರಟ್ಟಹಾಸದಿನೇ ನರಭಕ್ತಿಯೊರಲು, ಪರಿಕಿಸುವರೇನವರ್ಗಳ ಅನ್ಯೋನ್ಯ ಶಕ್ತಿಗಳ, ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ. 24ನೇ ಕಗ್ಗ ಇದು. ಈ ಮೊದಲನೇ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ. ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು ಅಂದರೆ ಏನರ್ಥ? ನಮಗೆ ಭಯ ಆಯಿತು, ಇದೇನೋ ಭಯ, ಇದರಿಂದ ಕಾಪಾಡೋಕ್ಕೆ ಯಾರು ಒಬ್ಬರು ಇರಲಿ, ಹೀಗೊಬ್ಬ ದೇವತೆ ಅವನು ನಮ್ಮನ್ನು ಬೆಂಕಿಯಿಂದ ಕಾಪಾಡ್ತಾನೆ, ಹೀಗೊಬ್ಬ ದೇವತೆ ಅವನು ನೀರಿಂದ ನಮ್ಮನ್ನು ಕಾಪಾಡ್ತಾನೆ. ಅಥವಾ ಬಯಕೆಗಳು, ಮಕ್ಕಳು ಬೇಕು, ಅಥವಾ ನನಗೆ ಆರೋಗ್ಯ ಬೇಕು, ನನಗೊಂದು ಕೆಲಸ ಬೇಕು, ಅದನ್ನು ಕೊಡಿಸುವಂಥ ಒಬ್ಬ ದೇವತೆ ನಾವು ನಮ್ಮ ಮನಸ್ಸಿನಲ್ಲಿ ಹುಟ್ಟು ಹಾಕೊಂಡಿದ್ವಿ. ಯಾಕೆಂದರೆ ನಮಗೆ ಬೇಕು ಅದೆಲ್ಲ. ಹಾಗೊಂದು ದೇವತೆ ಇದ್ದು ನಮ್ಮನ್ನು ಕಾಪಾಡೋ ಹಾಗಿದ್ದಿದ್ರೆ, ನಮ್ಮ ಬಯಕೆಗಳನ್ನು ಈಡೇರಿಸೋ ಹಾಗಿದ್ದಿದ್ರೆ ಅಂತ ಅಂದ್ಕೊಂಡು ನಮ್ಮ ಕಲ್ಪನೆಯಲ್ಲಿ ನಾವು ದೇವತೆಗಳನ್ನು ಹುಟ್ಟಿಸಿದ್ವಿ. ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು, ಸುರರ ಅಟ್ಟಹಾಸದಿನೇ ನರಭಕ್ತಿಯೊರಲು. ಅಥವಾ ಅವರ ಆಟ, ನಮ್ಮ ಬದುಕಿನಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಅವರ ಆಟ ಅನ್ನುವಂಥ ಒಂದು ಮಾತಿದೆ. ಅವರ ಆಟ ಅಟ್ಟಹಾಸಗಳಿಂದ ನಮಗೆ ತೊಂದರೆ ಆಗಿ ನಾವು ಅವ್ರನ್ನ ಭಕ್ತಿಯಿಂದ ಬೇಡ್ಕೋತೀವೋ, ಅಯ್ಯಯ್ಯೋ ತಪ್ಪಾಯಿತು, ಪ್ಲೀಸ್ ನನಗಿಂಥದ್ದು ಮಾಡಿಕೊಡು ಅಂತ ಕೇಳ್ಕೊಳ್ತೀವ. ಪರಿಕಿಸುವರೇನು ಅವರ್ಗಳ ಅನ್ಯೋನ್ಯ ಶಕ್ತಿಗಳ, ಅವರಿಬ್ಬರು ಅಂದರೆ ಮನುಷ್ಯರು ಮತ್ತು ದೇವತೆಗಳಿಬ್ಬರು ತಮ್ಮ ಒಬ್ಬರ ಶಕ್ತಿಗಳನ್ನು ಬರೀ ಪರೀಕ್ಷಿಸೋದಷ್ಟೇನಾ? ನಾನು ನಿನ್ನ ಶಕ್ತಿ ಪರೀಕ್ಷಿಸ್ತೀನಿ, ನನಗಿದು ಕೊಡು, ಎಲ್ಲಿ ನೋಡೋಣ, ನೀನು ದೇವತೆನೇ ಆಗಿದ್ದಿದ್ರೆ ನನ್ನನ್ನು ಇದರಿಂದ ಪಾರು ಮಾಡು ಅಂತ ಇವರು ಪರೀಕ್ಷಿಸಿದರೆ, ಅವರು ಅಟ್ಟಹಾಸ ಮೆರೆದು ಕಷ್ಟಗಳನ್ನು ತಂದೊಡ್ಡಿ ಇವರ ಶಕ್ತಿನ ಪರೀಕ್ಷಿಸ್ತಾರೆ. ಅಷ್ಟೇನಾ ಇದು? ಅಷ್ಟೇ ಆದರೆ ಧರ್ಮವೆಲ್ಲಿದರಲ್ಲಿ? ಇದರಲ್ಲಿ ಧರ್ಮ ಇನ್ನೊಂದು ಎಲ್ಲಿದೆ ಅದು? ಹಾಗಾದರೆ ನಾವಿಬ್ಬರು ಒಬ್ರದ್ದೊಬ್ರು ಶಕ್ತಿನ ಪರೀಕ್ಷಿಸ್ತಾ ಇರೋದಷ್ಟೇ ಆದರೆ ಅನ್ನುವಂಥ ಅರ್ಥ. ಡಿ ವಿ ಜಿಯವರು ಉಮರನ ವಸಗೆ ಅಂತ ಒಂದು ಕವನ ಬರೆದಿದ್ದಾರೆ. ಕಾವ್ಯ ಅಂತ ಕರಿಬೋದು, ಚಿಕ್ಕ ಕಾವ್ಯ, ಖಂಡ ಕಾವ್ಯ. ಮಂಕುತಿಮ್ಮನ ಕಗ್ಗಕ್ಕೆ 10 ವರ್ಷ ಮುಂಚೆನೇ ಬರೆದಿದ್ದಾರೆ ಅದನ್ನ. ಉಮರನ ವಸಗೆನಲ್ಲಿ ದೇವರನ್ನು ಅವರು ಕೇಳ್ತಾರೆ, ನಾನು ಹುಲು ಮಾನವ, ನಾನು ತಪ್ಪು ಮಾಡ್ತೀನಿ, ಯಾಕೆಂದರೆ ನನಗೆ ಇರೋ ಆ್ಯಕ್ಸಸ್ಸೇ ಇಷ್ಟು, ನನ್ನ ಬುದ್ಧಿ ಮಟ್ಟನೇ ಅಷ್ಟು, ಸೊ ನಾನು ತಪ್ಪು ಮಾಡ್ತೀನಿ, ನೀನು ತಾನೇ ನನ್ನನ್ನು ಮಾಡಿದವನು, ನೀನು ಯಾಕೆ ಹಾಗೆ ಮಾಡಿದೆ? ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಅನ್ನೋದಾದರೆ ಆ ಶಿಕ್ಷೆ ನಿನಗೂ ಆಗಬೇಕು ತಾನೆ ಅಂತ ಕೇಳ್ತಾರೆ ಉಮರನ ವಸಗೆಯಲ್ಲಿ. ದೇವರುನಲ್ಲಿ ಎನ್ ಮೂರ್ತಿರಾವ್ ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ. ಒಂದು ದಾಸವಾಣಿಯನ್ನು ಹೇಳ್ತಾರೆ, ಅವರು ಮೆನ್ಷನ್ ಮಾಡ್ತಾರೆ. ನೀ ನುಡಿದಂತೆ ನಡೆದ ಮೇಲೆ ತಪ್ಪು ನನ್ನದೋ ನಿನ್ನದೋ ಅಂತ ಬರುತ್ತೆ. ಹೀಗಂದ ಮೇಲೆ ತಪ್ಪು ನಿನ್ನದು ಆಯಿತು ತಾನೆ, ನೀನು ಸೃಷ್ಟಿ ಮಾಡಿದ್ದು ನನ್ನನ್ನು ಅಂತ. ಆದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಯೋಚನೆಗೆ ಬರುತ್ತೆ ನನಗೆ. ನಾವು ಈ ಮುಂಚೆನೇ ಒಂದು ಕಗ್ಗದಲ್ಲಿ, ಅವರದ್ದೇ ಒಂದು ಕಗ್ಗ, ಮಮತೆಯುಳ್ಳವನಾದೊಡೆ ಈ ಜೀವಿಗಳು ಶ್ರಮ ಪಡುವಬೇಕೆಂತು ಮಂಕುತಿಮ್ಮ ಅಂತ ಹೇಳುವಾಗ ನಾವು ಅದನ್ನು ಅನಲೈಸ್ ಮಾಡುವಾಗ ಅಂದ್ಕೊಂಡಿದ್ವಿ, ಅಂದರೆ ದೇವರು ಎನೇಬ್ಲರ್ ಅಷ್ಟೇ, ನಮಗೆ ಬೇಕಾದಷ್ಟು ಶಕ್ತಿ, ಬುದ್ಧಿಶಕ್ತಿ, ದೈಹಿಕ ಶಕ್ತಿ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಹುಟ್ಟಿಸಾಗೋಗಿದೆ. ಅದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಅದು ಅಂತ. ಸೊ ಇಲ್ಲಿ ಆ ದಿಸೆಯಲ್ಲೂ ನಾವು ಯೋಚಿಸಬೇಕಾಗುತ್ತೆ. ನನಗೆ ಎಲ್ಲ ಶಕ್ತಿಗಳನ್ನು ಕೊಟ್ಟು ಅದನ್ನು ಬಳಸುವ ವಿವೇಚನೆ ನನಗೆ ಬಿಟ್ಟಿದ್ದ, ಅಥವಾ ಎಲ್ಲವನ್ನೂ ಅವನೇ ಕೊಟ್ಟು ಅವನೇ ನಿಯಂತ್ರಿಸ್ತಾನ? ಹಾಗೆ ಆದರೆ ಪರಿಕಿಸುವರೇನವರ್ಗಳ ಅನ್ಯೋನ್ಯ ಶಕ್ತಿಗಳ, ಒಬ್ಬರು ಶಕ್ತಿನ ಪರಿಕಿಸೋದಷ್ಟೇ ಕೆಲಸ ಆಗುತ್ತಾ ಅಂತ. ಬಹುಶಃ ಇದೆರಡರ ಸಮ್ಮಿಲನ ನಮ್ಮ ಹುಟ್ಟು ಸಾವು ಅಂತ ನನಗನ್ಸುತ್ತೆ. ನಮ್ಮ ಬಯಕೆಗಳಿಂದ ಅವರನ್ನು ನಾವು ಹುಟ್ಟಿಸೋದಾದರೆ, ಅವರ ಅಟ್ಟಹಾಸದಿಂದ ನಾವು ಇರೋದಾದರೆ, ನಮಗೆ ನಮ್ಮದೇ ಆದ ಸ್ವಂತ ಯೋಚನಾ ಶಕ್ತಿ, ವಿವೇಚನೆ ಇರೋದಾದರೆ ನಮ್ಮನ್ನು ಕಾಯೋದು ಅದೇ ಆ ವಿವೇಚನಾ ಶಕ್ತಿ ಮತ್ತು ಹಾರ್ಡ್ ವರ್ಕ್ ಅನ್ನೋದು. ಸೊ ಧರ್ಮವೆಲ್ಲಿದರಲ್ಲಿ ಅಂತ ಅಂದರೆ ಆ ವಿವೇಚನಾ ಶಕ್ತಿಯಲ್ಲಿ, ನಮ್ಮ ಹಾರ್ಡ್ ವರ್ಕಲ್ಲಿ, ಯಾವುದನ್ನು ನಾನು ಸರಿ ಅಂತ ನಂಬಿದ್ದೀನಿ ಅದನ್ನು ಪಾಲಿಸೋದ್ರಲ್ಲಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.